ಡಿಸಿಎಂ ಡಿಕೆ ಶಿವಕುಮಾರ್ ಬೆಂಗಳೂರು ನಡಿಗೆ ನಾಗರಿಕರ ಸಮಸ್ಯೆ ಆಲಿಸಲು ಡಿಸಿಎಂ ಪಾರ್ಕ್ನಲ್ಲಿ ವಾಕ್ ಮಾಡಿದ್ದಾರೆ. ಬೆಂಗಳೂರು ಪೂರ್ವ ನಗರ ಪಾಲಿಕೆಯಲ್ಲಿ ವಾಕಿಂಗ್ ಮಾಡಿದ್ದಾರೆ ಡಿಸಿಎಂ. ವೆಂಗಯ್ಯ ಎಕೋ ಪಾರ್ಕ್, ಟಿಸಿ ಪಾಳ್ಯ ಸುತ್ತಮುತ್ತ ಪರಿಶೀಲನೆಯನ್ನು ನಡೆಸಿದ್ದಾರೆ. ಡಿಸಿಎಂ ಡಿಕೆಶಿಗೆ ಶಾಸಕ ಭೈರತಿ ಬಸವರಾಜು ಸಾಥನ್ನು ಕೊಟ್ಟಿದ್ದಾರೆ. ಡಿಕೆಶಿ ಆಗಮಿಸ್ತಾ ಇದ್ದಂತೆ ಅಭಿಮಾನಿಗಳಿಂದ ಜೈಕಾರ ಕೂಡ ಆಗಿದೆ. ಇತ್ತ ಬಸವರಾಜು ಅಭಿಮಾನಿಗಳಿಂದ ಭೈರತಿ ಪರ ಜೈಕಾರವನ್ನ ಕೂಗಿದ್ದಾರೆ. ಎರಡೂ ಕಡೆಯ ಅಭಿಮಾನಿಗಳಿಂದ ಜೈಕಾರ ಸಮರ ಆಗಿರುವಂತದ್ದು. ಡಿಸಿಎಂ ಡಿಕೆಶಿ ಪಾರ್ಕ್ನಲ್ಲಿ ವಾಕ್ ಮಾಡಿ ಜನರ ಸಮಸ್ಯೆಯನ್ನ ಆಲಿಸಿದ್ದಾರೆ. ಡಿಕೆಶಿ ಬರ್ತಾ ಇದ್ದಂತೆ ಜನರು ಕೂಡ ಕೂಗ್ತಾ ಇದ್ರು. ಡಿಸಿಎಂ ಡಿಕೆ ಶಿವಕುಮಾರ್ ಬೆಂಗಳೂರು ನಡಿಗೆ ಎಲ್ಲಾ ಪಾರ್ಕ್ಗಳಿಗೂ ಕೂಡ ಹೋಗಿ ಜನರ ಸಮಸ್ಯೆಯನ್ನ ಆಲಿಸ್ತಾ ಇದ್ದಾರೆ. ನಾಗರಿಕ ಸಮಸ್ಯೆಯನ್ನ ಆಲಿಸಲು ಡಿಸಿಎಂ ಪಾರ್ಕ್ನಲ್ಲಿ ವಾಕ್ ಮಾಡ್ತಾ ಇದ್ದಾರೆ. ಬೆಂಗಳೂರು ಪೂರ್ವ ನಗರ ಪಾಲಿಕೆಯಲ್ಲಿ ವಾಕಿಂಗ್ ಮಾಡ್ತಾ ಜನರ ಸಮಸ್ಯೆ ಏನಿದೆ ಅಂತ ಹೇಳಿ ಆಲಿಸ್ತಾ ಇದ್ದಾರೆ. ಡಿಸಿಎಂ ಡಿಕೆಶಿಗೆ ದೂರು ನೀಡಿದ ಸಾರ್ವಜನಿಕರು, ಮಧ್ಯಪ್ರವೇಶ ಮಾಡಿದ ಶಾಸಕ ಭೈರತಿ ಬಸವರಾಜ್. ಇರಿ ಅವರು ಹೇಳಿಲಿ ಅಂತೇಳಿ ಹೇಳಿದ್ರು ಡಿಕೆಶಿ. ಪಾರ್ಕ್ನಲ್ಲಿ ಅಸಭ್ಯ ವರ್ತನೆ ಬಗ್ಗೆ ಮಹಿಳೆಯಿಂದ ದೂರು ಕೂಡ ಕೇಳಿ ಬಂತು. ಸಂಜೆ ವೇಳೆ ಪಾರ್ಕ್ನಲ್ಲಿ ವಾಕಿಂಗ್ ಮಾಡೋದು ಕಷ್ಟ ಆಗ್ತಾ ಇದೆ, ಹೆಣ್ಣು ಮಕ್ಕಳು ಓಡಾಡೋದು ಕಷ್ಟ ಅಂತ ಹೇಳಿ ಮಹಿಳೆ ಹೇಳಿದ್ದಾಳೆ. ಕೆಆರ್ ಪುರಂ ಸುತ್ತಮುತ್ತ ದೇಹ ದಹನಕ್ಕೆ ವ್ಯವಸ್ಥೆಯೇ ಇಲ್ಲದಂತಾಗಿದೆ. ರಸ್ತೆ ಡ್ರೈನೇಜ್ ಅವ್ಯವಸ್ಥೆ ಬಗ್ಗೆ ಕೂಡ ಡಿಕೆಶಿಗೆ ದೂರನ್ನ ಕೊಟ್ಟಿದ್ದಾರೆ. ಪಾರ್ಕ್ನಲ್ಲಿ ಅಸಭ್ಯ ವರ್ತನೆ ಬಗ್ಗೆ ಮಹಿಳೆಯಿಂದ ದೂರು ದಾಖಲಾಗಿದೆ. ಪಾರ್ಕ್ನಲ್ಲಿ ಏನೆಲ್ಲ ಸಮಸ್ಯೆ ಆಗ್ತಿದೆ ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರು ಅಲ್ಲಿನ ಸ್ಥಳೀಯರಿಗೆ ಕೇಳಿದ್ದಾರೆ. ಆಗ ಮಹಿಳೆ ಹೇಳಿದ್ದಾರೆ, ಸಂಜೆ ಹೊತ್ತಿನಲ್ಲಿ ಮಹಿಳೆಯರಂತೂ ವಾಕ್ ಮಾಡೋದಕ್ಕೆ ಆಗ್ತಾ ಇಲ್ಲ, ಅಸಭ್ಯ ವರ್ತನೆಯನ್ನ ತೋರಿಸ್ತಾ ಇದ್ದಾರೆ ಅಂತ ಹೇಳಿ ಕಂಪ್ಲೇಂಟ್ ಕೂಡ ಮಾಡಿರುವಂತದ್ದು. ಜನರ ಸಮಸ್ಯೆಗಳನ್ನ ಆಲಿಸ್ತಾ ಇದ್ದಾರೆ ಡಿಕೆ ಶಿವಕುಮಾರ್ ಅವರು. ಬೀದಿ ನಾಯಿಗಳ ಹಾವಳಿ ಕೂಡ ಹೆಚ್ಚಾಗ್ತಿದೆ ಅಂತ ಹೇಳಿ ಅಲ್ಲಿನ ಸ್ಥಳೀಯರು ಕೂಡ ದೂರನ್ನ ಹೇಳಿದ್ದಾರೆ.